ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ಆಲೂಗಡ್ಡೆ ಬೋಂಡನ ಮಾಡೋದು ಹೇಗೆ ಅಂತ ನೋಡೋಣ. ಮಳೆಗಾಲಕ್ಕೆ ಬಿಸಿ ಬಿಸಿಯಾದ ಆಲೂಗಡ್ಡೆ ಬೋಂಡನ ಸಾಸ್ ಜೊತೆ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿ ಇರ್ತಾವ. ಹಾಗಾಗಿ ಇದನ್ನು ಮಾಡೋದನ್ನು ನೋಡೋಣ. ಇದಕ್ಕೆ 2 ರಿಂದ 3 ಬಿಸಿದ ಆಲೂಗಡ್ಡೆನ ತಗೋಬೇಕು. ಆಲೂಗಡ್ಡೆನ ಈ ಥರ ಎಲ್ಲನೂ ಗೀರ್ಕೋಬೇಕು. ಎಲ್ಲ ಆಲೂಗಡ್ಡೆನ ಇದೇ ಥರ ಗೀರೋದ್ರಿಂದ ಇದು ತುಂಬಾ ಚೆನ್ನಾಗಿ ಪೇಸ್ಟ್ ಆಗುತ್ತೆ, ಇಲ್ಲಾಂದರೆ ಅದು ಗಂಟಾಗಿ ಉಳಿಯುತ್ತೆ. ಹಾಗಾಗಿ ಈ ಥರ ಇದನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲನೂ ಸಾಫ್ಟಾಗಿ ಆಗಿದೆ. ಇದನ್ನು ಈಗ ಒಂದು ಪಾತ್ರೆಗೆ ಹಾಕೋಣ. ಹಾಕಿ ಇದಕ್ಕೆ ಕೊತ್ತಂಬರಿನ ಹಾಕಬೇಕು. ಹಸಿ ಕೊತ್ತಂಬರಿನ ತೊಳೆದಿರೋದು ಇದಕ್ಕೆ ಹಾಕಬೇಕು. ಆಮೇಲೆ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. 2 ಉಳ್ಳಾಗಡ್ಡಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಅದನ್ನು ಇದರಲ್ಲಿ ಹಾಕಬೇಕು. ಎಲ್ಲ ಉಳ್ಳಾಗಡ್ಡಿನೂ ಹಾಕಬೇಕು. ಆಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿದ್ದೀನಿ. ಆಮೇಲೆ 1 ಸ್ಪೂನ್ ಜೀರಿಗೆ ಪುಡಿನ ಹಾಕಿದ್ದೀನಿ. 1 ಚಿಟಿಕೆಯಷ್ಟು ಕರಿಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಖಾರ ಪುಡಿನ ಹಾಕಿದ್ದೀನಿ. ಹಾಕಿ ಈಗ ಇದನ್ನೆಲ್ಲ ಚೆನ್ನಾಗಿ ಈ ಥರ ಕಲಿಸ್ಬೇಕು. ಎಲ್ಲನೂ ಚೆನ್ನಾಗಿ ಕಲಿಯೋ ಥರ ಕಲಿಸ್ಬೇಕು. ನೋಡಿ, ಈ ಥರ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಇದಕ್ಕೆ ಮೇಲ್ಗಡೆ ಕೋಟಿಂಗ್ ಮಾಡೋದಕ್ಕೆ ಬಜ್ಜಿ ಹಿಟ್ಟನ್ನು ತಗೊಂಡಿನಿ. ಅದನ್ನು 3 ಸ್ಪೂನ್ ಬಜ್ಜಿ ಹಿಟ್ಟನ್ನು ತೊಗೊಂಡಿನಿ. 3 ಸ್ಪೂನ್ ಬಜ್ಜಿ ಹಿಟ್ಟು. ಆಮೇಲೆ ಸ್ವಲ್ಪ ಉಪ್ಪನ್ನು ತೊಗೊಂಡಿನಿ. ಯಾಕಂದರೆ ಅದರಲ್ಲಿ ಉಪ್ಪು ಹಾಕಿರ್ತೀವಿ ಆಲೂಗಡ್ಡೆಯಲ್ಲಿ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಮಾತ್ರ ಹಾಕಬೇಕು. ಹಾಕಿ ಈಗ ನೀರು ಹಾಕಿ ಅದನ್ನು ಪೇಸ್ಟ್ ಗತೆ ಕಲಿಸ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಬೇಕು. ಗಂಟು ಇರಲಾರ್ದಂಗೆ ಕಲಿಸ್ಬೇಕು. ನೋಡಿ, ಈ ಥರ ಆಗಬೇಕು. ಈಗ ಇದಕ್ಕೆ ಆಲೂಗಡ್ಡೆನ ತಗೊಂಡು ಇದರಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆ ನೋಡಿ, ಈ ಥರ ಸ್ವಲ್ಪನೇ ತಗೊಂಡು ಈಗ ಇದನ್ನು ಹಿಟ್ಟಲ್ಲಿ ಅದ್ದಬೇಕು. ಬಜ್ಜಿ ಹಿಟ್ಟಲ್ಲಿ ಈ ಥರ ಫುಲ್ ಮುಳುಗೋ ಥರ, ಆಲೂಗಡ್ಡೆ ಬಜ್ಜಿ ಹಿಟ್ಟಲ್ಲಿ ಮುಳುಗೋ ಥರ ಅದ್ದಿ ಆಮೇಲೆ ಎಣ್ಣೆಯಲ್ಲಿ ಹಾಕಬೇಕು. ನೋಡಿ, ಈ ಥರ ಕೈಯಲ್ಲಿ ತಗೊಂಡು ಸ್ವಲ್ಪನೇ ಈ ಥರ ಹಾಕಬೇಕು. ಹಾಕಿ ಈಗ ಕೆಂಪಗಾಗೋ ತನಕ ಕರಿಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ನೋಡಿ, ಈ ಥರ ಕಲರ್ ಆಗಬೇಕು. ಈ ಕಲರ್ ಆಗೋ ತನಕ ಫ್ರೈ ಮಾಡಬೇಕು. ಆಮೇಲೆ ಈಗ ಇನ್ನೊಂದು ಸಲ ಹಾಕೋದನ್ನು ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕಬೇಕು. ಈ ಈ ಆಲೂಗಡ್ಡೆ ಬೋಂಡ ತುಂಬಾ ಚೆನ್ನಾಗಿ ಇರ್ತಾವ. ಈ ಆಲೂಗಡ್ಡೆ ಬೋಂಡನ ರೌಂಡಾಗಿ ಮಾಡ್ತಾರೆ. ನಾನು ಈ ಥರ ಡಿಫ್ರೆಂಟಾಗಿ ಇರಲಿ ಅಂತ ಈ ಥರ ಮಾಡೋದನ್ನು ಹೇಳ್ತಾ ಇದ್ದೀನಿ. ಈ ಥರ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಇದನ್ನೊಂದು ಸಲ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.